ನೂತನ ರಥೋತ್ಸವ ವೇದಾಂತ ಸಭೆ ಈ ಎಲ್ಲ ಸಭೆ ಸಮಾರಂಭ ಪ್ರಥಮದ ದಿವಸ ಶ್ರೀಮಠ ನಡೆದು ಬಂದ ದಾರಿ ಎಲ್ಲ ಕೇಳು ಗಲಾಟೆ ಮಾಡಬಾರ್ದು. ಮಹಾತ್ಮ ಭಾಳ ನೀವು ಈ ಭಾಗದಲ್ಲಿ ಹಾಕ್ತೀರಿ ವೇದಾಂತ ದಾ ಐತಿ ವೇದಾಂತ ದಾ ಎನಿಸುವಂತ ಮಹಾತ್ಮ ಸಂಖ್ಯೆ ಭಾಳ ಕಡಿಮೆ. ಇವತ್ತು ಎಲ್ಲ ಮಹಾತ್ಮರು ಎತ್ತಿಕೊಂಡಿದ್ದಾರೆ. ಅಪ್ಪ ಊಟ ಶುರು ಮಾಡ್ಸೋಣ ಅಂತಂದ್ರೆ ಎದ್ದು ಹೋಗ್ತೀವಿ ಊಟ ಶುರು ಮಾಡಿ ಎಲ್ಲ ಹಾಕ್ಬೇಕು. ಊಟ ಒಂಥರ ಕಾರ್ಯಕ್ರಮ ಅಂತೂ ಹೊರಗೆ ಒಟ್ಟು ಊಟ ಅಂತೂ ಕೊಡೋಲ್ಲ. ಬೆಳಗ್ಗಿಂದ 8 ಗಂಟೆಗೆ ಇಲ್ಲಿವರೆಗೆ ಕೊಡ್ತೀವಿ. ಮಾತುಗಳನ್ನು ಕೇಳಿ ಜೀವನದಲ್ಲಿ ಊಟಕ್ಕೆ ವಿಷಯಕ್ಕೆ ಮರುಗುತ್ತಿಪ್ಪ ಅಂತಂಗೆ ಊಟ ಹೋಗ್ತದೆ ಶಿವಪದ ಅಂತ ಬರೀ ಊಟ ಇರಬೇಕು. ಮನುಷ್ಯ ಬದುಕಿನ ತಿನ್ನಬೇಕು ಚಿನ್ನಕ್ಕಾಗಿ ಬದುಕಿರಬಾರ್ದು ಅಂತ ಅರ್ಥ. ಹಾಗಾಗಿ ಜಗತ್ತು ಸಿದ್ಧಾರೂಢ ಮಹಾಸ್ವಾಮೀಜಿ ಅವರದ್ದು ಅವತಾರ ಯಾಕಾಯಿತು, ಅವರ ತತ್ವ ಎಂಥದ್ದು ಏನು ತಿಳಿಸ್ಬೋದು ಮಹಾತ್ಮರು ಬಂದಿರತಕ್ಕಂಥದ್ದು. ಇವತ್ತು ನಾವೆಲ್ಲ ಜಾತಿ ಕುಲ ಗೋತ್ರ ಮುಖಾಂತರವಾಗಿ ಧರ್ಮ ನೋಡಕ್ಕೆ ಹೋಗ್ತೀವಿ. ಸಿದ್ಧಾರ್ಥ ಹಂಗೆಲ್ಲ ಆಗ್ತದೆ. ಆಕಾಶಗಳ ಕಿಟಕಿ ಮುಖಾಂತರ ನೋಡಿ ಸ್ವಲ್ಪ ಕಾಣಿಸ್ತೈತಿ, ಬಾಗಿಲ ಮುಖಾಂತರ ಸ್ವಲ್ಪ ದೊಡ್ಡ ಕಾಣಿಸ್ತೈತಿ, ಗೋಡೆ ಬಿಟ್ಟು ಬೈಲಲ್ಲಿ ಬಿಟ್ಟು ವಿಶಾಲ ಕಾಣಿಸ್ತೈತಿ. ಹಂಗೆ ಜಾತಿ ವರ್ಣಗಳ ಮುಖಾಂತರವಾಗಿ ಪರಮಾತ್ಮ ನೋಡಬೇಡಿ, ಅವನ್ನೆಲ್ಲ ಕಟ್ಟು ಹರಿದು ಬೈಲಲ್ಲಿ ನಿಂತು ನೋಡಿ ಅಂತ ಪರಮಾತ್ಮಕ ಹೇಳಿದ್ದೆ ಜಗತ್ತು ಸಿದ್ಧಾರ್ಥ ತತ್ವ. ಸಿದ್ಧಾರೂಢ ಉಪದೇಶ ತತ್ವಮಸಿಪದ ನಿರ್ದೇಶ. ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರದಿಂದ ಸಿದ್ಧಾರ ಅಂತ ಬೇಡದವರು ಕೊಡ್ತಕ್ಕಂಥದ್ದು ಅನೇಕ ವಿಚಾರಗಳ ತಿಳಿಸ್ತಕ್ಕಂಥ ಪುಣ್ಯ ಜಗತ್ತಿನ ಸಿದ್ಧಾರಪ್ಪನವರು ಉಡುಪಿಯಿಂದ ಈ ನಾಡಿನಲ್ಲಿ ಪಾದಯಾತ್ರೆ ಎಷ್ಟೋ ಗ್ರಾಮದಲ್ಲಿ ಕಿತ್ತಳಿ ಗ್ರಾಮ ಸಿಕ್ಕಿರ್ಬೋದ ಪಾದ ಸ್ಪರ್ಶ ಆಗಿರ್ಬೋದು. ಅಂತೆಯೇ ಈ ನಾಡಿನಲ್ಲಿ ಸಿದ್ಧಾರಣ ರಕ್ತದ ಕಣಗಳಲ್ಲಿ ತುಂಬಿಕೊಂಡು ಉಸಿರಲ್ಲಿ ತುಂಬಿಕೊಂಡು ಜೀವನ ಮಾಡ್ತಕ್ಕಂಥ ಮಹಾತ್ಮರು ಇವತ್ತು ಎಲ್ಲ ಸಬ್ಬಕ್ಕಳಿದ್ದಾರೆ. ಅದಕ್ಕೆ ಪುಣ್ಯಾತ್ಮರೇ ಬಂದಿರ್ತಕ್ಕಂಥ ಮಹಾತ್ಮ ಸ್ವಾಗತ ಮಾಡ್ತೀವಿ. ನೀವೆಲ್ಲ ಹೆಣ್ಣು ಮಕ್ಕಳು ಶಾಂತ ಕೊಡಬೇಕು ಹೇಳಿ, ಹೆಣ್ಣು ಮಕ್ಕಳು ಶಾಂತ ಕೊಡಬೇಕು ನೀವೆಲ್ಲ ಅಂತೇಳಿ. ಇದು ಹೊಸದ ಪ್ರಥಮದಲ್ಲಿ ಬಂದಿರ್ತಕ್ಕಂಥವ್ರಿಗೆ ಏನು ವೇದಾಂತ ಇದು ಏನು ತಿಳ್ಕೋಬೇಕು. ನೀವೆಲ್ಲ ಗಲಾಟೆ ಮಾಡಿ ಎಲ್ಲ ಮಾತಾಡಿ ಕೇಳಬೇಕು. ನೀವು ಭಾಳ ವ್ಯರ್ಥ ಎಲ್ಲ ಗಲಾಟೆ ಮಾಡಿರುತ್ತೆ. ಈ ಕಾರ್ಯಕ್ರಮ ನಡೆದಿರ್ತಕ್ಕಂಥ 50 ವರ್ಷಗಳಿಂದ ನಮ್ಮ ಫಕೀರಪ್ಪನವರು ಹಾಗೂ ಗೌಡ ಪುಟ್ಟಪ್ಪನವರು ಅನೇಕ ಮಹಾತ್ಮರು ಕೂಡಿ ಈ ಸಿದ್ಧಾರ್ಥ ಮಠಕ್ಕೆ ಹೋಗಿ ಸಂಪರ್ಕಿಕೊಂಡು ಇದನ್ನು ಹಾಕಬೇಕು ಸಣ್ಣ ಗುಡಿ ಥರ ಕಟ್ಟಿ ಕೊನೆಗೆ ಅದು ಭೀಮಪ್ಪರು ಅನೇಕ ಜನ ಮಾತು ಲಿಂಗಪ್ಪರು ಎಲ್ಲ ನಮ್ಮ ಎಲ್ಲ ಮಾತು ಸೇರಲು ಹಂಚಿನನ್ನು ಕಟ್ಟಿದರು. ನಾನು ನಮ್ಮ ಶ್ರೀಮಠ ಕಾರ್ಯಗಳಿಗೆ ಬಂದಾಗ ಅಪ್ಪರು ಬರ್ತಿದ್ರು. ಅವ್ರು ಬಂದು ಹೋದ್ರೆ ಬರೋದ್ರಲ್ಲಿ ಅನುಮತಿಸಿತ್ತು. ಈ ಕ್ಷೇತ್ರ ಸಂಪರ್ಕದ ಬಂದಲ್ಲಿಗೆ ನಮ್ಮ ರಾಜನಲ್ಲಿ ಕ್ಷೇತ್ರ ನನಗೆ ಪರಿಚಯ ಇತ್ತು. ಅಲ್ಲಿ ಬಂದು ಹಾಡಿದ ಮೇಲೆ ನಿಮ್ಮ ಕೈ ಹಿಡಿಯಕ್ಕೆ ಬಂದಿರೋದು ಅಂದ್ರೆ ಯಾಕಪ್ಪ ಅಂತೇಳಿ ಅದೇ ತಾನೇ ಭದ್ರಾವತಿ ಮಠ ಬಿಟ್ಟು ಹೊರಗೆ ಬಂದಿದ್ದೆ. ಅವಾಗ ಅವ್ರು ಇದು ಮಾಡಿದ್ರು, ಯಾವುದಾದ್ರೆ ಅವ್ರ ಮಠ ಬಿಸಿಲ್ಲ ಹೆಸರಾಗ ಪ್ರತಿಯೊಂದರಲ್ಲಿ ಹಿಂಗೆ ಅಡುಗೆ ಅಂತಿದ್ರು. ಕೈ ಹಾಕಿದ್ದು ಹಿಂಗೆ ಅಂದಾಗ ನಾನು ಇಲ್ಲಿ ಬಂದು ನೋಡ್ತೀನಿ. ನನಗೆ 5 ಮಠ ತಾನಾಗಿ ಬಂದು ನನ್ನ ಜೀವನದಲ್ಲಿ ನಾನು ಬೆನ್ನತ್ತಿಲ್ಲ. ಮಠ ಎಂಥವು ಕಟ್ಟು ಮಠಗಳು ಒಂದು ಕಟ್ಟಿನ ಮಠ ಅಂತ ನಮ್ಮ ಜೀವನದಲ್ಲಿ ಒಂದು ಸಿಗಲಿಲ್ಲ. ಕಟ್ಟೆ ಪುಣ್ಯಾತ್ಮರೇ ಆಯಲ್ಪ ಸಿದ್ಧಾರ ಇದೊಂದು ಭಕ್ತರ ಸಂಕಲ್ಪ ಐತಿ ತಿಳ್ಕೊಂಡು ಕಟ್ಟಿದಾಗ ಇಲ್ಲಿ ಭಕ್ತರು 30,000 ರೂಪಾಯಿ ನಾವು ಸಿದ್ಧಾರ್ಥ ಕೊಡೋದು ನಿಂತು ಬಾತ್ಯಪ್ಪ ಅಂತೆ ನೀನು ದುಡ್ಡು ಬೇಕಾದ್ರೆ ಸಿದ್ಧಾರ್ಥ ಕೊಡ ಪೂಜೆ ಮಾಡು ತಾನಾಗಿ ಪಾತ್ರೆ ಉದುರ್ತೈತೆ ಅಂತ ಒಂದು ಮಾತಂದ್ರು. ಪಾತ್ರೆ 30,000 ಪೂಜೆ ಮಾಡಿದರೆ 30 ಕೋಟಿ ಇವತ್ತು ಆಡಳಿತ ನಮ್ಮ ಬಿಲ್ಡಿಂಗ್ ಎಲ್ಲ ಆಗ್ತದೆ. ದುಡ್ಡು ಹೆಂಗೆ ಬಂತು ಗೊತ್ತಿಲ್ಲ. ಶುರು ಮಾಡಿದ ಮೇಲೆ ಅದು ಹೆಂಗೆ ನಿಮ್ಮ ಕಾಲುವೆಲ್ಲಿ ಹೊರಗುತ್ತಾ ಆ ರೀತಿ ಬಂದಾಗೆಲ್ಲ 1,50,000 ಲಕ್ಷ ಎಲ್ಲ ತಗೊಳ್ಳಿದೆ ಕಟ್ಟೋದಕ್ಕೆ ಯಾವ ಬರ್ತೀವಿ. ನಾನು ಫುಲ್ ಮಾಡಿ ಕೊಟ್ಟಿದ್ದು ಭಾಳ ಸಿದ್ಧಾರ್ಥಿಗೆಲ್ಲ ಬರೆಯಲಾಗ್ತಿತ್ತು. ಕಟ್ಟಿ ಅಪ್ಪರು ಕಳಿಸ್ಬೇಕು ಅಂತ ಭಾಳ ಜನ ಅಪೇಕ್ಷೆ ಇತ್ತು. ಅವ್ರನ್ನ ಕಳಿಸಿಬಿಡ್ರಪ್ಪ ಸಿದ್ಧಾರ್ಥನ ಕಳಿಸಿದಂಗೆ ಆಗುತ್ತೆ. ಅವ್ರು ನೋಡಿ ಸಂತೋಷ ಆಗುತ್ತೆ ಅಂತ ಭಕ್ತರು ಸಂಕಲ್ಪ ಇದ್ದಾಗ ಹಾಗೆ ಕಳ್ಸಂಗಿಲ್ಲ. ನಾವೆಲ್ಲ ವ್ಯವಸ್ಥೆ ಮಾಡಬೇಕು, ಮೂರ್ತಿ ಸ್ಥಾಪನೆ ಮಾಡಬೇಕು, ನೂತನ ರಥೋತ್ಸವ ಎಲ್ಲ
ಸಂಕಲ್ಪ ಮಾಡಿದ ಮೇಲೆ ಇವತ್ತು ಸಂಕಲ್ಪ ಈಡೇರಿತಿ. ಅದಕ್ಕಾಗಿ ಸಸಿಯ ಮೇಲೆ ಸಾಗರ ಹರಿದಂತಾಯಿತು. ಆನಂದದಿಂದ ಕುಣಿದಾಡಿ ನಲಿದಾಡಿಕೊಂಡು ಈ ಆಶ್ರಮ, ಈ ಸಣ್ಣ ಗ್ರಾಮಕ್ಕೆ ಎಲ್ಲ ಪರಮ ಪೂಜ್ಯರಾಗಿ ಒಂದು ಸಾಗರನೇ ಹರಿದಂತೆ. ನಾನು ಏನಿತ್ತು ಕೇಳಿದ್ರು ಎನಗಾದ ಕರ್ಮವನ್ನು ಅಲನಿತ್ತು ಹೇಳಾಗಿರುವ ನನಗೆ ಮಾತ್ರ ಇಲ್ಲ ಬಂದಿರ್ತಕ್ಕಂಥ ಗುರುಗಳ ಬಗ್ಗೆ ಈ ಬಂದಿದ್ದ ಆನಂದವನ್ನು ಹಂಚಿಕೊಳ್ಳಿಕ್ಕೆ ಆಗುವುದಿಲ್ಲ. ಪುಣ್ಯಾತ್ಮರಿಗೆ ಎರಡು ಮಾತಲ್ಲಿ ಸ್ವಾಗತ ಮಾತಲ್ಲಿ ಕೇಳಬಾರ್ದು. ಶ್ರದ್ಧೆ ಎಲ್ಲ ಮಾತು ಕೇಳಿದ್ರು, ಚಾಡಿ ಮಾತು ಕೇಳಿ ಕೇಳಬಾರ್ದು, ಎಲ್ಲ ಕೇಳಿ, ರಾಜಕೀಯದ ಮಾತು ಕೇಳಿ, ಎಲ್ಲ ಮಾತು ಕೇಳಿ. ಇವತ್ತು ಮಹಾತ್ಮರ ಮಾತನ್ನು ಕೇಳಿ ನೀವು ಧನ್ಯರಾಗಲಿ ತಿಳ್ಕೊಂಡು ಹೇಳ್ತಾ ಈ ಪ್ರಥಮ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಬೇಕು. ಒಂದು ವರ್ಷದಿಂದ ಕೂಡ ಅಪ್ಪರು ನಾವು ಕೇಳ್ಕೊಂಡಾಗ ಬರ್ತೀನಿ ಕಳೆದ ಸರಿ ಬೆಂಗಳೂರು ಕೊಂಡಕ್ಕೆ ಬಂದಾಗ ಫೋನ್ ಮಾಡಿದ್ವಿ, ಇಲ್ಲ ಇನ್ನೊಂದು ಸಾರಿ ಬರ್ತೀನಿ, ನಾನು ಇದಕ್ಕೆ ಹೋಗ್ಬೇಕು ಎಲ್ಲ ತಿಳ್ಕೊಂಡು ಹೋದು. ಈ ಸಾರಿ ಭಾಳಷ್ಟು ವರ್ಷಗಳನ್ನು ನಾನು ಕೇಳಿಕೊಂಡಾಗ ಬರ್ತೀನಿ ಅಂತ ತಿಳ್ಕೊಂಡು ಬೆಂಗಳೂರು ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ ಅವರು ಕೊಟ್ಟು ಸಮಯಕ್ಕೆ ಸರಿಯಾಗಿ ಏರ್ಪಾಡು ಮಾಡಿ ಎಲ್ಲ ಭಕ್ತರು ಕೂಡ ನಿನ್ನೆ ದಿವಸ ಮಳೆ ಬಂತು. ಆದರೂ ಕೂಡ ನಮ್ಮ ಸದ್ಭಕ್ತರು ಸಿದ್ಧಾರೂಢ ಇಟ್ಕೊಂಡು ಪ್ರತಿಯಲ್ಲಿ 5 ಗಂಟೆ ಶುರು ಮಾಡಿ ರಾತ್ರಿ 2 ಗಂಟೆಗೆ 10 ಗಂಟೆ ಕಾಲ ಉತ್ಸವ ಮಾಡಿದ್ವಿ. ಮತ್ತು ನಾಳೆ ಅಪ್ಪ ಹೆಂಗೆ ನೀವು ಕುಡಿಯೋಕ್ಕಾಗ್ತಿಲ್ಲ, ಅದು ಬಿಟ್ಬಿಟ್ಟಿದ್ದೀವಿ, ನಾವು ಹೆಂಗೆ ಕುಡಿತೇವೆ ನೋಡೋ ಅಂತ ಹೇಳಿ ಎಲ್ಲ ಇವತ್ತು ಪೂಜ್ಯರು ಆಗಮಿಸಿ ಅವರ ಶ್ರದ್ಧಾಭಕ್ತಿಯಿಂದ ನೀವೆಲ್ಲ ಸ್ವಾಗತ ಮಾಡಿದ್ದೀವಿ. ಅವರಿಗೆ 86 ದಶಕ ಕಂಡಿರ್ತಕ್ಕಂಥ ಪುಣ್ಯಾತ್ಮರು, ಅನವತ್ತೈದು ಸಂಚಾರಿ ಸಂತ ಸಿದ್ಧಾರೂಢ ಪರಂಪರೆಯಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ವಿಶ್ವ ಕುಟುಂಬಿಗಳು, ನಿರಾಭಾರಿ ದೇಶಿಕರಿಂದ ಇವತ್ತು ಈ ಗ್ರಾಮಕ್ಕೆ ಆಗಿರ್ತವು ನಮ್ಮೆಲ್ಲ ಒಂದು ಪುಣ್ಯ ತಿಳಿದುಕೊಂಡು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪದಾರ್ಪಣೆ ಮಾಡಿ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿದರೆ ಅವರ ಶ್ರೀಪಾದ ಶಿರಸಾರ್ಥ ಶ್ರೀಮಠದ ಪರವಾಗಿ ಸಮಸ್ತ ಸದ್ಭಕ್ತರ ಪರವಾಗಿ ಸುಂದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಚಪ್ಪಾಳಿ ಶಾಸ್ತ್ರಿ ಪರಮ ಪೂಜೆಗೆ ಪುಷ್ಪಮಾಲೆಯನ್ನು ನನಗೆ ಅರ್ಪಿಸಬೇಕು ಅಂತ ಹೇಳ್ತಾರೆ. ಅವರು ಇನ್ನೋರು ಮಹಾತ್ಮರು, ನಮ್ಮ ಆತ್ಮೀಯ ಗುರುಬಂಧುಗಳು, ಹಂಪಿ ಶಿವರಾಮ ಮಠದ ಅಧಿಪತಿಗಳು ಹಾಗೂ ಹಂಪಿ ವಿಷಯದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರ್ತಕ್ಕಂಥ ಪರಮಪೂಜ್ಯ ಶ್ರೀ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರು, ಅಪ್ಪರ ಕಡಕಮಲ ಸಂಜಾತರು ಈ ಕ್ಷೇತ್ರಕ್ಕೆ ಅವರಿಗೆ ಈ 3-4 ಹುಟ್ಟುಹಬ್ಬದ ಕಾರ್ಯಕ್ರಮ ಇದ್ರೂ ಕೂಡ ಬರಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷ. ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿ ಆಶೀರ್ವಾದ ಅಧ್ಯಕ್ಷತೆ ವಹಿಸಿಕೊಂಡು ಆಶೀರ್ವದಿಸುವಂಥ ಸದ್ಭಕ್ತರ ಪರವಾಗಿ ಶ್ರೀಮಠದ ಪಾದಕ್ಕೆ ನಮಸ್ಕರಿಸುತ್ತಾ ಪೂಜೆಗೆ ಇನ್ನೋರ್ವ ಮಹಾತ್ಮರು ದಾವಣಗೆರೆ ಜಲಸಿದ್ಧಾಶ್ರಮದಲ್ಲಿ ಪಂಚಾಯತಿರ್ತಕ್ಕಂಥ ಈ ಭಾಗದಲ್ಲೆಲ್ಲ ಆಗ್ತದೆ. ಇವತ್ತು ಮೊದಲು ಶಿವಾನಂದ ಸ್ವಾಮಿಯವರು, ಡಾಕ್ಟರ್ ಶಿವಾನಂದ ಸ್ವಾಮೀಜಿಯವರು, ವಿದ್ಯಾವಾರಿಯವರು ಡೆಲ್ಲಿಯಲ್ಲಿ 2 ದಿವಸದಿಂದಲೇ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿಸಿ ನಾನು ಬರ್ತಾರೆ ಅಂತ ತಿಳ್ಕೊಂಡಿದ್ದೆ. ಒಂದು ಡೆಲ್ಲಿ ದೂರ, ಒಂದು ಮತ್ತು ಪ್ರಶಸ್ತಿ ಬಂದು ಬರ್ತಾರೆ ಅಂತ ಮಾಡಿತ್ತು. ಅದಕ್ಕೆ ಪರಮ ಪೂಜ್ಯರು ಅಪ್ಪರ ಬಹಳ ಪ್ರೀತಿ ಅವ್ರ ಮೇಲೆ. ಅವರು ಕರ್ಮ ಜ್ಞಾನ ಎಲ್ಲ ಬೋಧಿಸ್ತಾರೆ. ವಿದ್ಯಾವಾರಿಯವರು ಕೊಟ್ಟಿದ್ದ ಸಾರ್ಥಕ ಆಯಿತು. ಡಾಕ್ಟರೇಟ್ ಪಡೆದುಕೊಂಡಿರ್ತಕ್ಕಂಥವ್ರು ಅವರು ಬರ್ತೀನಿ ಅಂತ ಕೇಳಿ ಪ್ರತಿಷ್ಠಾಪನೆ ಎಲ್ಲ ವಿದ್ಯುಕ್ತವಾಗಿರ್ತಕ್ಕಂಥ ಹೋಮ ಹವನ ಕಾರ್ಯಕ್ರಮ ಅವರೇ ನಡೆಸ್ಕೊಳ್ತಾರೆ, ಜೊತೆಗೆ ಆಶೀರ್ವಾದ ನೀಡ್ತಾ ಇದ್ದಾರೆ. ಅದಕ್ಕೊಂದು ಮಾತು ಹೇಳಿದರು, ಅಪ್ಪರ ಕೈಯಿಂದ ಆಶೀರ್ವಾದ ಮಾಡಿಸ್ಬಿಡಿ ಅಂತ ಹೇಳಿದರು. ಶ್ರೀಮಠದ ಆಶೀರ್ವಾದ ಪರಿಪೂರ್ಣ ಆಗಿಬಿಟ್ಟೈತಿ. ನಮಗೆ ಅವರ ಭಕ್ತರಿಗೆಲ್ಲ ಆಶೀರ್ವಾದ ಮಾಡ್ತಕ್ಕಂಥವ್ರು ಅವರು ಡಾಕ್ಟರೇಟ್ ಪದವಿ ಪಡ್ಕೊಂಡು. ಇನ್ನೊಂದು ಅವರೆಲ್ಲ ವಿದ್ಯಾವಾದಿಗಳು, ಇಷ್ಟು ಬಂದಿರ್ತಕ್ಕಂಥ ಎಲ್ಲ ಪೂಜರು ಡಾಕ್ಟರೇಟ್ ಪದವಿ ಅದು ನಿಮಿತ್ತ ಜಾಬ್ ಹೆಚ್ಚಿಸ್ತಕ್ಕಂಥದ್ದು. ದರ ಬೇಂದ್ರೆ ಡಾಕ್ಟರೇಟ್ ಪದವಿ ಕೊಟ್ಟಂತ 2 ಮಾತು ಮಾತಾಡಿದ್ರೆ ನನಗೇನು ಕೊಡ್ತೀವೋ ನಾವೆಲ್ಲ ತಾಯಿಗಳು ಬರ್ಬೇಕಾದ್ರೆ ನಾವು ಡಾಕ್ಟರ್ ಪದವಿ ದರ
D.R. ಬೇಂದ್ರೆ ಪಡ್ಕೊಂಡ ಬಂದಿದ್ದು ಒಂದು ಮಾತು ಇರುತ್ತೆ. ಹಾಗೆ ಪ್ರಶಸ್ತಿಗಿಂತ ಪಡೆದ ವಿಷಯದಲ್ಲಿ ಅವ್ರಿಗೆ ಸಂತೋಷಿಸಿರ್ತಕ್ಕಂಥ ಮಾತು ನಿರೀಕ್ಷೆ ಮಾತಿರ್ತಕ್ಕಂಥ ಪರಮ ಪೂಜ್ಯರು ಈ ಎಲ್ಲ ಪ್ರತಿಷ್ಠಾಪದ ಹೋಮ ಹವನಗಳನ್ನು ಮತ್ತು ಇವತ್ತಿನ ಜ್ಞಾನ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥವ್ರು ಈ ಅಡಿಗೆ ಮನೆ ಉದ್ಘಾಟನೆಗೆ ಕೂಡ ಬಂದಿರ್ತಕ್ಕಂಥ ಬರಬೇಕು ಅನ್ನೋ ಸಂತೋಷದಿಂದ ಕಾರ್ಯಕ್ರಮಕ್ಕೆ ಆಗಿರ್ತಕ್ಕಂಥ ಪರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸುತ್ತಾ ಸಮಸ್ತ ಸದ್ಭಕ್ತರ ಪರವಾಗಿ ಹಾಗೂ ಶ್ರೀಮಠದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವರು ಶ್ರೀ ಪೂಜೆಗೆ ಮಾಲಾರ್ಪಣೆ ಮಾಡುತ್ತಾರೆ. ಇನ್ನೂರು ಪರಮ ಪೂಜೆಗೆ ಇರ್ತಕ್ಕಂಥ ಸಚ್ಚಿದಾನಂದ ಸ್ವಾಮೀಜಿಯವರು ಈ ಗ್ರಾಮಕ್ಕೆ ಬಹಳ ಆದವರು ಬರ್ತಿದೆ ನಿಮಗೆಲ್ಲ ಅಂತೇಳಿ ಪ್ರತಿ ತಿಂಗಳನ್ನು ಬರ್ತಿದ್ರು ಅವರು ಕೆಳಗೆಲ್ಲ ಬರ್ತಿದ್ರು ಬಂದು ಇಲ್ಲೆಲ್ಲ ಗಂಟೆಗಟ್ಟಲೆ ನಿಜೂರು ಶಾಸ್ತ್ರ ಇರ್ತಕ್ಕಂಥವ್ರು ಇವತ್ತು ನಿಜೂರು ಶಾಸ್ತ್ರ ಇದ್ದರೆ ಸಚ್ಚಿದಾನಂದ ಸ್ವಾಮೀಜಿಯವರು ನೀವು ಬರ್ರಿ ನಮ್ಗೆ ಹೇಳೋಣ ಹಿರಿಯರೇ ನನ್ನ ಮಠ ಮಾಡಿರಿ ಅಂತವರು ಊರು ಸುಟ್ಟು ಹನುಮಂತ ಮಠ ಹೊರಗೆ ಬಂದ್ಬಿಟ್ಟಲ್ಲ ನಮ್ಗೆ ಎಲ್ಲರೂ ಮಾಡಿ ಇವತ್ತು ಅವ್ರು ಬಂದು ನೋಡಿ ಸಂತೋಷ ಪಡ್ರು ಏನ್ರಿ ಹೆಂಗಾಗ್ಬಿಟ್ರಿ ಮಠ ಹೆಂಗಿತ್ತು ಅಂತ ತಿಳ್ಕೊಂಡು ಊರು ತಿಳಿಯತ್ತಿ ಸಂತೋಷ ಪಟ್ಟರು. ಇಲ್ಲೆಲ್ಲ ಬಂದು ಎಲ್ಲ ಭಕ್ತರು ಉಪದೇಶ ಮಾಡಿರ್ತಕ್ಕಂಥ ಮಾತು ಅವರು ಡಾಕ್ಟ್ರೇ ಅಂದರೆ ಗೌರವ ವೈದ್ಯರು ಅವರು ಅಂತ ಹೇಳಿ ಅವರು ಈ ಗ್ರಾಮದ ಭಾಳ ಪ್ರೀತಿ ಇಟ್ಕೊಂಡು ಕಳೆದ ಸಲ ಬರಲಿಲ್ಲ ಈ ಸಲ ತಪ್ಪಿಸ್ಕೊಂಡು ಬನ್ನಿ ಅಂತ ಕರೆದಾಗ ಅಪ್ಪನ ಜೊತೆಯಲ್ಲಿ ಬೆಂಗಳೂರಿನ ಕಾರ್ಯಕ್ರಮ ಆರಂಭಿಸಿದ್ದಾರೆ. ಅವರು ಕೂಡ ಇಲ್ಲಿ ಆಸೀನರಾಗಿ ಇಲ್ಲಿ ನೇತೃತ್ವ ವಹಿಸಿಕೊಂಡು ಎಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ. ಪರಮ ಪೂಜೆಗೆ ಸದ್ಭಕ್ತರ ಪರವಾಗಿ ಶ್ರೀಮಠ ಸ್ವಾಗತ ಬಯಸ್ತಾ ಅದು ಹಾಗೆಯೇ ಇನ್ನೂರು ಪರಮ ಪೂಜ್ಯರು ಇಲ್ಲಿ ನಾಡಿಗೆ ಹೋಗಿ ಹೊಸದಾಗಿರ್ತಕ್ಕಂಥವ್ರು ಬಹುಶಃ ಗಾಳೇಶ್ವರ ಮಠ ನಮ್ಮ ಶಿವಗಿರಿ ಮಠದ ಪರಂಪರೆ ಅಲ್ಲಿ ಹೋಗಿರ್ತಕ್ಕಂಥವ್ರು ಅವರು ಗಾಳೇಶ್ವರ ಆಶ್ರಮ ಮಾಡೋರು ಆದಿತ್ಯ ಕ್ಷೇತ್ರದಲ್ಲಿ ವಿದ್ವತ್ತನ್ನು ಮುಗಿಸಿಕೊಂಡು ಬಂದಿರತಕ್ಕಂಥ ಅಭಿನವ ವೆಂಕಟೇಶ್ ಮಹಾರಾಜರು ಶ್ರೀಮಠದ ಪರವಾಗಿ ನಿಕಟವಾದ ಒಂದು ಪ್ರೀತಿಯನ್ನು ಸಮಾನ ಇಟ್ಟುಕೊಂಡಿರ್ತಕ್ಕಂಥವ್ರು ನಾಡಿನಾದ್ಯಂತ ಸಂಚರಿಸಿ ನಮ್ಮದೊಂದು ಪ್ರಮಾಣ ಬಹುಶಾಲಿಗೆ ಏನಿದೆ ಬರೋ ಬರೋದಿಲ್ಲ ಬರ್ತಾರೆ ಅನ್ಬೇಕಾದ್ರೆ ಇವತ್ತು ಆಗ ಹಾವೇರಿ ದಾಟಿ ಭಾಳ ಸಂತೋಷ ಆಯ್ತು ನಮಗೆಲ್ಲ ಆಗ್ತದೆ. ಯಾವತ್ತೂ ಕಾರ್ಯ ತಪ್ಪಿಸೋರು ಎಲ್ಲ ಕಾರ್ಯ ಬರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವರು ನೇತೃತ್ವ ವಹಿಸಿಕೊಂಡು ಮತದಾರ ಕೂತು ಆಶೀರ್ವದಿಸಿ ಅಂತ ಪರಮ ಪೂಜ್ಯರ ಪಾದಕ್ಕೆ ನಮಸ್ಕರಿಸುವ ಶ್ರೀಮಠದ ಪರವಾಗಿ ಸದ್ಭಕ್ತರ ಪರವಾಗಿ ಸ್ವಾಗತ ಬಯಸ್ತಾರೆ ಮಾಲಾರ್ಪಣೆ ವಹಿಸಿದ್ದು. ಹಾಗೆಯೇ ಹಗಡಿ ಮಠ ಚಂದ್ರಗಿ ಮಠದ ಪರಮ ಪೂಜ್ಯ ಮುರಳೀಧರ ಸ್ವಾಮೀಜಿಯವರು ಸಾಧು ಪ್ರೇಮಿಗಳು ಬಹಳ ಗುರುಸೇವೆಯನ್ನು ಮಾಡಿರ್ತಕ್ಕಂಥವರು ಶಿವಾನಂದ ಭಾರತಕ್ಕೆ ಬಹಳಷ್ಟು ಅಪಾರ ಪ್ರೀತಿಯನ್ನು ಎಲ್ಲ ಸಾರಿ ಪ್ರೀತಿ ಇಟ್ಟುಕೊಂಡಿರ್ತಕ್ಕಂಥವ್ರು ಅಂಥ ಸಾಧು ಪ್ರೇಮಿಗಳೆಲ್ಲ ಆಗ್ತಾರೆ. ಇವತ್ತು ಮಕ್ಕಳು ಬೃಹತ್ತಾಕಾರ ಕಟ್ಟಿರ್ತಕ್ಕಂಥ ಎಲ್ಲ ಆಗ್ತದೆ ಅವರಿಗೆಲ್ಲ ಅನುದಾನ ಎಲ್ಲ ಬರ್ತೈತಿ ಜಾರಿಗೆ ಬಂದಂಗೆ ನಮಗೆ ಸಿಂಟ್ಯಾಕ್ಸ್ ನೀರು ನಾವು ಬಳಸ್ಕೊಂಡಂಗೆ ನಮಗೆಲ್ಲ ನಮಗೆಲ್ಲ ಕೊಡೋದಿಲ್ಲ ಎಲ್ಲರಿಗೂ ಮತ್ತೆ ಕಟ್ಕೊಂಡಿತ್ತು ಎಲ್ಲ ಕಟ್ ಮಾಡಿ ಈ ಇವತ್ತಿನ ಶಾಸನಗಳು ನಾವು ಬೇರೆ ಎಲ್ಲ ನಮ್ಗೆ ಹೀಗಾಗತ್ತೆ. ಅದಕ್ಕೆ ಕೋಟಿ ಗಟ್ಟಲೆ ಅವರಿಗೆ ನಾನೇ ಬಯಸ್ತೇನೆ ಒಂದು ದೊಡ್ಡ ಕಲ್ಯಾಣ ಮಂಡಳಿ ಮಹತ್ವವನ್ನು ಕಳಿಸಿ ಕಾರ್ಯಕ್ಕೆ ಬೃಹತ್ ಮಾಡ್ತಕ್ಕಂಥ ಪರಂಪರೆ ನುಡಿಗಳು ಕಳೆದಿದ್ದರು ಕಳೆದ ಸಲ ಬಂದಿದ್ದು ಈಗ ಈಗಲೂ ಬರ್ತೀನಿ ಅಂತ ಹೇಳಿದಾಗ ಆ ರೀತಿ ಆಗಮಿಸಿ ಇಲ್ಲಿ ಆಸೀನರಾಗಿ ನೇತೃತ್ವಹಿಸಿ ಎಲ್ಲ ಸದ್ಭಕ್ತರಿಗೆ ಆಸೀನ ನೀಡಬೇಕು ಅಂತ ಶ್ರೀಮಠದ ಪರವಾಗಿ ಸದಸ್ಯರ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅವರಿಗೆ ಮಾಲಾರ್ಪಣೆ ಮಾಡಿ ಹಾಗೆಯೇ ನಮ್ಮ ಹರಿಯಾಣದ ಬ್ರಹ್ಮಾನಂದ ಸ್ವಾಮಿ ಮಠದ ಕೃಪಾನಂದ ಸ್ವಾಮೀಜಿಯವರ ಸೌರತಕ್ಕಂಥ ಪರಮಶ್ರೀ ವಿವೇಕಾನಂದ ಸ್ವಾಮಿಯವರು ಬ್ರಹ್ಮಾನಂದ ಸ್ವಾಮಿಗಳು ಸಿದ್ಧಾರ್ಥ ಶಿಷ್ಯರು ಅವರು ಬೇರೆ ಮಕ್ಕಳು ಬೇಕಾದಷ್ಟು ಸಂಪತ್ತು ಆದರೂ ಕೂಡ ನಮಗೆ ಎರಡು ಬಟ್ಟೆ ಸಿಗ್ತಾವಲ್ಲ ಬೇರೆ ತಿಳ್ಕೊಂಡು ಮಠ ಕಟ್ಟಿರ್ತಕ್ಕ ದೊಡ್ಡಮ್ಮವರು ಸಿದ್ಧಾನಂದ ಮಠ ಕಟ್ಟಿರ್ತಕ್ಕಂಥವ್ರು ಅದು ಮಠ ನಮಗೂ ಭಾಳ ನಾವು ನಾವು ಕಟ್ಟಿತ್ತು ನಾವು ಬಿಟ್ಕೊಂಡು ನಾನು ಇಡೀ ಸಮಾಜ ಕುರಿತಾಗ ಶಾಸಕರಿಗೆ ಧೈರ್ಯ ಹೇಳಿದೆ ಆ ಮಾಡೋದು ನಮ್ಮ ಮಠ ಒಪ್ಪಿಸಿ ಸಾಧನ ಹೇಳಿ ನಮಗೆ ಸಿದ್ಧಾರ್ಥ ಏನು ಸಂಪರ್ಕ ಅಂತ ಅವರು 10,000 ಶಾಸಕರಿಗೆ ಹೇಳಿದಾಗ ಎಲ್ಲ ತಾನಾಗಿದ್ದು ಇವತ್ತು ಅದು ರೂಪಿಸ್ಕೊಂಡು ಸಂತೋಷ ಐತೆ. ಬೆಳಿಗ್ಗೆ ಜಾತಿ ಕೂಡ ಬಣ್ಣೆ ಮನೆಯಾಗಿ ಸಿದ್ಧಾರ್ಥನ ಪರದಲ್ಲಿ ಎರಡು ಬಟ್ಟೆ ಸಿದ್ಧಾರ್ಥ ಸತ್ತ ತಿಳ್ಕೊಂಡು ಹೇಳಿದಾಗ ಸಮಾಧಾನ ಮಾತ್ರ ಅಭಿವೃದ್ಧಿ ಪಡಿಸ್ತಕ್ಕಂಥ ವಿವೇಕಾನಂದ ಬಂದಿದ್ದಾರೆ.
ಅವರಿಗೂ ಶ್ರೀಮಠದ ಪರವಾಗಿ ಸಭೆಗೆ ಸ್ವಾಗತ ಬಯಸ್ತಾ ಶ್ರೀಮಠ ಮಾತಾಡ್ತಾರೆ. ಹಾಗೆ ಬಡಸಂಗಾಪುರದ ಪರಪೂಜ ನಮ್ಮ ಸಿದ್ಧಾರ್ಥ ಮಹಾತ್ಮರು ಈ ಗ್ರಾಮಕ್ಕೆ ಪದೇ ಪದೇ ಬರ್ತಿದ್ದಾರೆಲ್ಲ ಭಾಳ ಬರ್ತಿರ್ತಕ್ಕಂಥವ್ರು ಅವರು ಆಗಿದ್ದ ಅವರ ಕಾರ್ಯಕ್ರಮವನ್ನು ಸೇರಿಸಿ ಅವರಿಗೆ ಮಾತಾಡ್ತಾರೆ. ಎಲ್ಲ ಮಾತು ಮಾಡ್ತಾ ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಸುತ್ತಮ ಎಲ್ಲ ಸಂಪರ್ಕರು ಸಿದ್ಧಾರ್ಥದ ಮೇಲೆ ನಂಬಿಕೆ ಹೊಂದಿರ್ತಕ್ಕಂಥ ಎಲ್ಲರಿಗೂ ಭಾಳಷ್ಟು ಜನ ರಾಜಕಾರಣಗಳು ಸಿನಿಮಾ ಮಾಡಿದ್ರೆ ಭಾಳ ಜನ ತಿಳ್ಬಿಡ್ತಾರೆ, ಮದುವೆ ಸೇರಿಬಿಡ್ತಾರೆ. ಹಿಂದಿನ ಪದ್ಧತಿ ಗ್ರಾಮದಲ್ಲಿ ಮಾತು ಬರ್ತಾರೇನು ಸಾವಿರಾರು ಜನ ಸೇರಿಬಿಟ್ಟು ಎಲ್ಲ ನೋಡಬೇಕಿತ್ತು. ಇದು ಬೆಳೆದು ಬಂದಿರ್ತಕ್ಕಂಥ ಪದ್ಧತಿ. ಹಾಗಾಗಿ ಪುಣ್ಯಾತ್ಮೆ ಸ್ವಲ್ಪ ಅವರ ಆಶೀರ್ವಾದ ನೀವು ಕೇಳಬೇಕು, ಮಹಾತ್ಮನ ಮಾತನ್ನ ಕೇಳಬೇಕು. ನೀವು ಬಹಳಷ್ಟು ನಷ್ಟ ಆಗುತ್ತೆ. ಇವತ್ತು ಗುರು ಭಕ್ತಿ ಗುರುದೇವತೆಯರು ಅನುರಾಗವಿರುವುದೇ ನಿಜ ಭಕ್ತಿ ಅಂತ ವಿಶೇಷವಾಗಿ ರಾಗ ಅನುರಾಗ ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಪ್ರೀತಿ ನೀವೆಲ್ಲ ವಿಷಯಗಳ ಮೇಲೆ ಬಹಳ ಪ್ರೀತಿ ಮಾಡ್ತೀರಿ, ಗುರುಗಳ ಮೇಲೆ ಬಹಳ ಪ್ರೀತಿ, ಅದನ್ನ ನಿಜವಾದ ಭಕ್ತಿ ಅಂತ ಕರೀತಾರೆ. ವಿಷಯಗಳು ಬಹಳ ಒಂದು ಸಣ್ಣ ನಾನು ನೋಡಿಲ್ಲ ಸರ್, ಒಂದು ಸಣ್ಣ ಬಂದಾರೆ ಇಬ್ಬರು ದಂಪತಿಗಳಿದ್ರು. ಸತಿ ಭಾಳ ತಪ್ಪಿರುತ್ತೆ. ಅವನ ಗಂಡ ಬಹಳಷ್ಟು ನೀತಿ ತಪ್ಪಿದ್ದ. ಎಂಟೇ ಬಿಟ್ಟು ಹೋಗಿ ಎಲ್ಲೋ ವೇಷಾಸನ ಎಲ್ಲ ಹಾಳು ಮಾಡ್ಕೊಂಡ. ಆದರೂ ಸತಿ ಏನು ಮಾತಾಡ್ತಿಲ್ಲ, ಅವನ ಮೇಲೆ ಪ್ರೀತಿ ಕಡಿಮೆ ಮಾಡಿದ್ದಿಲ್ಲ. ಬಂದಾಗ ಪ್ರೀತಿ ನೋಡ್ತಿದ್ರು, ಏನು ದೋಷಣೆ ಕೊಡಲಿಲ್ಲ. ಅವನ್ನೆಲ್ಲ ಹೋಗಿ ಎಲ್ಲ ಕಳ್ಕೊಂಡು ಬರಬಾರ ಕಾರ್ಯಗಳು ಬಂದು ಆ ವೇಷಾಸ್ತಿ ಹೊರಗೆ ಹಾಕಿದ್ರಂತೆ. ನಡೆಯಾಕೆ ಕೊಡ ಎಲ್ಲ ಎತ್ಕೊಂಡು ಮನೆಗೆ ಬಂದ. ಆದರೆ ಎತ್ತಿ ಹಾಕಿ ಅವನ್ನ ಏನು ಮಾಡ್ತಿದ್ರು, ಉಪಚಾರ ಮಾಡ್ತಿದ್ರು. ಏನು ಕೊನೆಗೆ ಸಾವು ಹತ್ರ ಬಂದಾಗ ನಿಮ್ಮ ಕೊನೆ ಬೇಡಿಕೆ ಏನು ಹೇಳಿ ಅಂತ ಹೆಂಡತಿ ಏನು ಮಾಡ್ತಾರೆ, ನಿನ್ನ ಮುಂದೆ ಏನು ನಾಚಿಕೆ ಬರ್ತದೆ ಏನು ಮಾಡ್ತಾವ, ನನ್ನ ಮುಂದೆ ಇನ್ಯಾರ ಮುಂದೆ ಹೇಳ್ತಿರೋದು ಇನ್ನೊಂದು ಸಲ ನೋಡ್ಬೇಕಂತ ಅನ್ಸಿತ್ತು. ಹೆಣ್ಣಂತ ಏನಿಲ್ಲ ಬೆಳೆದಿಲ್ಲ, ಹಾಗೆ ನೋಡೋಕ್ಕಂತ ಆಸೆ ಐತೆ ಹೆಣ್ಣಂತ ನೋಡಿ ಎಷ್ಟು ಆಸೆ ಇರ್ತಾರ. ವಿಷಯಗಳಿದ್ದಿರ್ತಕ್ಕಂಥ ಎಷ್ಟೋ ಅಷ್ಟೇ ಗುರುತಿ ನಾವು ಪ್ರೀತಿಯಿಂದ ಅದಕ್ಕೆ ನಿಜವಾದ ಭಕ್ತಿ ಅಂತ ಕರೀತಾರ. ಇವತ್ತು ಮಣ್ಣು ಪ್ರತಿಯೊಂದರಲ್ಲಿ ಕೂಡ ಇವತ್ತು ಬಂದಿರತಕ್ಕಂಥ ಪೂಜೆಗಳು ಹಬ್ಬಿದ 3 ಬೆಟ್ಟಕ್ಕೆ ತನ್ನ ಮನೋ ಹಬ್ಬಲಿಯದೆ ನಿಲವಲ್ಲಿ ತಿನ್ನಾರು ಹೇಳ ಅಂತ ಈ ನಾಡಿನಲ್ಲಿ ಆಗುತ್ತ ಪ್ರಭುದೇವರು ಹೇಳ್ತಕ್ಕಂಥ ಮಾತುಗಳು. ಅಕ್ಕಮಾದೇವಿ ಪ್ರಭುದೇವರು ಈ ನಾಡಿನಲ್ಲಿ ಆಗಿ ಹೋಗಿರ್ತಕ್ಕಂಥ ಈ ಭಾಳ ಪುಣ್ಯವಂತ ಜನ ಅಂತಿರ್ತಕ್ಕಂಥವ್ರು 3 ಬೆಟ್ಟ ಎಲ್ಲ ಅಂತೇಳಿ ಮಣ್ಣು ಇನ್ನೊಂದು ಗೊತ್ತೈತಿಗೆಲ್ಲ ಹೇಳೋದಿಲ್ಲ ಅಂತ 3 ಮನುಷ್ಯನ ಹೋಗ್ಬಿಡುತ್ತೆ. ಅವನ್ನು ನೀರಿ ಬಂದಿರ್ತಕ್ಕಂಥ ವ್ಯಕ್ತಿಗೆ ಮಹಾತ್ಮ ಪುಣ್ಯಾತ್ಮರೆ ದಾಟಿ ನಿಲುವನ್ನೇ ಹೆಚ್ಚಿಸಿಕೊಂಡಿರ್ತಕ್ಕಂಥವ್ರು ಜಗದ್ಗುರು ಶಿವಾನಂದ ಭಾರತ ಎತ್ಕೊಂಡವರು ಇಡೀ ಅವ್ರು ಬಂದು ನೋಡಿ ಕ್ಷೇತ್ರ ಬಂದಿರ್ತಾರೆ. ಭಾಳಷ್ಟು ಜನ ಬಂದ ಕ್ಷೇತ್ರಕ್ಕೆಲ್ಲ ಬಂದು ನೋಡಿರ್ತಕ್ಕಂಥವ್ರು. ಅದಕ್ಕೋಸ್ಕರ ಇವತ್ತು ಆಗಮಿಸಿದ್ದಾರೆ. ಗಲಾಟೆ ಮಾಡುವ ಎಲ್ಲ ಪುಣ್ಯಾತ್ಮ ಶಾಂತ ರೀತಿಯಿಂದ ಅವ್ರ ಮಾತ್ರ ಕೇಳ್ತೀವಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನು ಕಾರ್ಯಕ್ರಮ ಮುಗಿಯುತ್ತೆ. ಭಾಳಷ್ಟು ಸಮಯ ನಾವು ಅವ್ರಿಗೆ ಭಾಳ ನಾವು ಬೇಗ ಮುಗಿಸಿ ಶಾಂತ ರೀತಿಯಿಂದ ಕೇಳ್ತೀವಿ ನಿಮ್ಮಲ್ಲಿ ತಿಳಿಸ್ತಾ ನನ್ನ ಸ್ವಾಗತ ಭಾಷಣ ಮುಕ್ತಾಯ ಮಾಡ್ತಾ ಇದ್ದೇನೆ. ಜ್ಯೋತಿ ಬೆಳಗುತ್ತಿದೆ, ವಿಮಲ ಜ್ಯೋತಿ ಬೆಳಗುತ್ತಿದೆ. ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ಮಾತು ಮನಗಳಿಂದ ತತ್ತ ಮೀರಿದ ಸಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿ ಬೆಳಗುತ್ತಿದೆ. ನಾವೆಲ್ಲ ಜ್ಯೋತಿಗಳು, ನಮಗೆಲ್ಲ ಖ್ಯಾತಿಗಳು, ನಾವೆಲ್ಲ ಶಿವನ ಮಕ್ಕಳು ಎಂಬ ವಾಣಿಗೆ ಅನ್ವರ್ಥ ರೂಪವಾಗಿ ಜ್ಯೋತಿಯನ್ನ ಎಲ್ಲ ಪರಮಪುರುಷರುಗಳು ಬೆಳಗಿಸುತ್ತಿದ್ದಾರೆ. ನಾನು ಹಣತೆಯನ್ನು ಹಚ್ಚುತ್ತೇನೆ, ಕತ್ತಲನ್ನ ಗೆಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ, ಬೆಳಕು ಇರುವಷ್ಟು ತನಕ ನಿನ್ನ ಮುಖ ನಾನು, ನನ್ನ ಮುಖ ನೀನು ಸದಾ ಪ್ರೀತಿಯಿಂದ ನೋಡಿಕೊಂಡು ಇರುವಂತೆ ಅನ್ವರ್ಥ ರೂಪವಾಗಿ ದೀಪವನ್ನು ಹಚ್ಚುತ್ತೇನೆ. ಶಿವಾಯ ನಮೋ
ಶಿವಾನಂದ ಭಾರತೀಶ ನಮಃ ಓಂ ಶಿವಾಯ ನಮಃ ಓಂ ಬಸವಾನಂದ ಭಾರತೀಶ ನಮಃ ಓಂ ಶಿವಾಯ ನಮಃ ಓಂ ಹರ ನಮಃ ಶಿವಾಯ ಗುರು ನಮಃ ಶಿವಾಯ ಓಂ ನಮಃ ಶಿವಾಯ ಶಿವಾಯ ನಮಃ ಓಂ ವಿಘ್ನ ಪಾರ್ವತಿ ಪತಿಯ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೆ ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕೆ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕೆ ಬಸವಾನಂದ ಭಾರತಿ ಸ್ವಾಮಿ ಮಹಾರಾಜ್ ಕೆ ಸಾಧು ಸಂತ ಮಹಾರಾಜ್ ಕೆ ಭಕ್ತ ಮಂಡಳಿ ಮಹಾರಾಜ್ ಕೆ ನಮಃ ಪಾರ್ವತಿ ಪತಿಯ ಮನುಕೋದ್ಧಾರಿ ಸಿದ್ಧಾರೂಢ ಅರ್ಜುನವರ ವಿಶ್ವಚೇತನಕ್ಕೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸ್ಥಿತಪ್ರಜ್ಞ ಮೌನ